ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಕ್ಕಳಿಗೆ ಲಂಚ್ ಬಾಕ್ಸು ಮನೆಯಲ್ಲಿ ಟಿಫನ್ನಿಗೆ ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೋಸ್ಕರ ಇವತ್ತು ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂತಲೂ ನೋಡೋಣ ಬನ್ನಿ. ಅದಕ್ಕೆ ವಾಂಗಿಬಾತಿಂದು ಮುಳುಗಾಯಿ, ಹಸಿರು ಮುಳುಗಾಯಿ 2 ತೊಗೊಂಡಿದ್ದೀನಿ ನಾನು. ಅದಕ್ಕೆ ಅನ್ನ, ವಾಂಗಿಬಾತ್ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಉದ್ದುದ್ದಕ್ಕೆ, ಬಟಾಣಿ ಕಾಳು, ನೀರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು ಸಣ್ಣಕ್ಕೆ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೀನಿ ನಾನು. ನೀರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ವಾಂಗಿಬಾತ್ ಪುಡಿ ರೆಡಿ ಮಾಡಿ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೋಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಎಷ್ಟು ಬೇಕಷ್ಟು. ಸಾಸಿವೆ, ಜೀರಿಗೆ ಇವೆಲ್ಲ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಬ್ಬಿಟ್ಕೊಳ್ಳೋಣ. ಜಬ್ಬಿಟ್ಕೊಂಡು ಹಾಕಿದ್ದೀನಿ ನಾನು ಸ್ವಲ್ಪ. ಇದೊಂದು ಸ್ವಲ್ಪ ಡ್ರೈ ಆಗಿ ಮೇಲೆ ನೀರುಳ್ಳಿ ಹಾಕೊಳ್ಳೋಣ. ಇದೊಂದು ಸ್ವಲ್ಪ ಇದಾದ್ಮೇಲೆ ಒಣಮೆಣಸಿನ್ಕಾಯಿ ಹಾಕೋಣ, ಸ್ವಲ್ಪ ಮುರಿದು ಹಾಕೊಳ್ಳೋಣ. ಹಾಕಿದ್ದಾದ್ಮೇಲೆ ಕರಿಬೇವು, ಅದೊಂದು ಸ್ವಲ್ಪ ರೋಸ್ಟ್ ಆಗಿ ಮೇಲೆ ಬಟಾಣಿ ಕಾಳು ಸ್ವಲ್ಪ ಬೇಯಿಸಿಟ್ಕೊಳ್ಬೇಕು. ಇದ್ರಾಗೆ ಬೇಯಲ್ಲ, ಬೇಯಿಸಿಟ್ಕೊಳ್ಬೇಕು. ಒಂದು 10 ನಿಮಿಷ ಬೇಯಿಸಿಟ್ಕೊಂಡ್ರೆ ಒಂದು 5 ನಿಮಿಷದೊಳಗೆ ಬೇಯ್ತವೆ ಒಗ್ಗರಣೆ ಹಾಕೋದ್ರೊಳಗೆ. ಆಮೇಲೆ ಹಾಕೋಕ್ಕೆ ಚೆನ್ನಾಗಿ ಆಕತ್ತೆ ಬಟಾಣಿ ಕಾಳು. ಇದ್ರಾಗೆ ಬೇಯಲ್ಲ, ಒಗ್ಗರಣೆ ಫಾಸ್ಟಾಗಿ ಆಗುತ್ತೆ ಅಂತ ಬಟಾಣಿ ಕಾಳು ಬೇಯಿಸಿಟ್ಕೊಳ್ಬೇಕು. ಇದೊಂದು ಸ್ವಲ್ಪ ಬೇಯಿಸಿಟ್ಕೊಂಡು ಹಾಕಿದ್ದೀನಿ ಒಗ್ಗರಣೆಗೆ. ಅದೊಂದು ಸ್ವಲ್ಪ ರೋಸ್ಟ್ ಆಗಲಿ. ಅಷ್ಟರೊಳಗೆ ಮುಳುಗಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿವಲ್ಲ ಉದ್ದಕ್ಕೆ, ಮೀಡಿಯಮ್ಮಾಗೆ, ಭಾಳ ಉದ್ದನೂ ಅಲ್ಲ ಐತೆ ಸಣ್ಣನೂ ಅಲ್ಲ ನನಗೆ. ಅದೊಂದು ಸ್ವಲ್ಪ ಹಾಕಬೇಕು. ಈ ಮುಳುಗಾಯಿ ಹಾಕ್ತಿದ್ದೀನಿ. ಅದೊಂದು ಸ್ವಲ್ಪ ರೋಸ್ಟ್ ಆಗಲಿ. 1 ನಿಮಿಷನೇ ಬೇಯಿಸಿದ್ರೆ ಸಾಕು, ಎಲ್ಲ ರೋಸ್ಟ್ ಆಗ್ತವೆ ಎಣ್ಣೆಗೆಲ್ಲ. ಆಮೇಲೆ ಒಂಚೂರು ಅರಿಶಿನ ಪುಡಿ, ಒಂಚೂರು 2 ಚಮಚ ಖಾರ ಪುಡಿ, ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಷ್ಟು ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀವಲ್ಲ, ಟೊಮೆಟೊ ಹಣ್ಣು ಬೇಕಾದರೂ ಹಾಕ್ಕೋಬೋದು. ಹುಣಸೆಹಣ್ಣು ಹಾಕಿದ್ರೂ ಟೇಸ್ಟ್ ಆಗುತ್ತೆ ಅಂತ ಹುಣಸೆಹಣ್ಣು ಹಾಕ್ತಿದ್ದೀನಿ. ನೀವು ಟೊಮೆಟೊ ಹಣ್ಣು ಹಾಕ್ಕೋಬೋದು. ಹುಣಸೆಹಣ್ಣು ಸ್ವಲ್ಪ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು. ಇದು 4-5 ಜನಕ್ಕಾಗುವಷ್ಟು ನಾನು ಮಾಡ್ತಿದ್ದೀನಿ. ಇದೆಲ್ಲ ಕ್ಲೀನಾಗಿ ಇದೊಂದು ಸ್ವಲ್ಪ ರೋಸ್ಟ್ ಆಗಲಿ ಎಣ್ಣೆಗೆಲ್ಲ, ಖಾರ ಪುಡಿ ಅದೆಲ್ಲ. ಅಷ್ಟರೊಳಗೆ ವಾಂಗಿಬಾತ್ ಪುಡಿನ ಒಂದು 2 ಚಮಚ ಹಾಕ್ಕೊಳ್ಳೋಣ. ಇದೊಂದು 2-3 ಚಮಚ ಹಾಕ್ಕೊಂಡು ಅದೊಂದು ಸ್ವಲ್ಪ ಎಣ್ಣೆಗೆ ಇದು ಮಾಡಿರಿ. ಎಣ್ಣೆಗೆ ಎಲ್ಲ ಬೇಯೋಷ್ಟೊತ್ತಿಗೆ ಇದಾಗುತ್ತೆ ನೋಡಿ. ಈ ಥರ ಎಲ್ಲ ಬೆಂದೈತೆ. ಇನ್ನೂ ಸ್ವಲ್ಪ ಬೇಯಲಿ ಅಂತ ಪ್ಲೇಟ್ ಮುಚ್ಚಿದ್ದೀನಿ. ಬೇಗ ಬೇಯ್ತೈತೆ ಅಂತ ಎಣ್ಣೆ ಬಿಟ್ಕೋಬೇಕಲ್ಲ, ಹಾಗಾಗಿ ಈಗೆಲ್ಲ ಬೆಂದಿದೆ. ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮುಂಚೆನೇ, ಹಾಗಾಗಿ ಅನ್ನ ಹಾಕ್ತಿದ್ದೀನಿ. ಸ್ಟೀಮ್ ಅಕ್ಕಿಯನ್ನು ಇದು ಉದುರೋದ್ರಾಗಿರುತ್ತೆ ಸ್ಟೀಮ್ ಆದರೆ. ಈ ಥರ ಎಲ್ಲ ಕಲಸಿ ಕ್ಲೀನಾಗಿ ಕಲಿಸ್ಕೋಬೇಕು. ಈ ಥರ ಕಲಸಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ರೆಡಿ ಆಗುತ್ತೆ. ಭಾಳ ಚೆನ್ನಾಗೂ ಇರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಮನೆಯಲ್ಲಿ ಬೆಳಗಿನ ಟಿಫನ್ನಿಗೆ ಯಾರ ಗೆಸ್ಟ್ ಬಂದರೆ ಮಾಡೋಕ್ಕೆ ಭಾಳ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈ ಥರ ರೆಡಿಯಾಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ರೆಡಿಯಾಗಿದೆ ವಾಂಗಿಬಾತ್. ಹೇಗೆ ಬಂದೈತೆ ಅಂತ ನೋಡಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.